ಸಂತೃಪ್ತನಾದ ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಮನ್ಮನೆ ಸ್ವಂತಕ್ಕೆ ಸಂಸಪ್ತಕರನ್ನು ಜಯಿಸಿದನೆಂಬ ಸಂತೋಷ ಉತ್ಪತ್ತಿ ಹೃದಯವಾಗದಂತಿರಲು ಕಾರಣವೇನು? ಏಕೆ ಏಕೆ ಹೀಗಾಯಿತು? ಅಯ್ಯೋ, ಚಿಂತಾಸ್ಪದವಾದ ದುರ್ಲಕ್ಷಣಗಳು ಎನ್ನ ಮನಸ್ಸಿಗೆ ಬಹು ಸಂಶಯವಾಗಿ ತೋರುತ್ತಲಿರುವವು. ಲಕ್ಷ್ಮೀಪತಿ, ಸುಭದ್ರಾಪತಿ, ನಿಷ್ಕಾರಣವಾಗಿ ಎನ್ನ ನೇತ್ರದ ತಮ್ಮಷ್ಟಕ್ಕೆ ತಾವೇ ನಿರ್ಧಯುತ್ತಿರಲು ಕಾರಣವೇನು? ಕಂಠದಲ್ಲಿ ಗದ್ಗದ ಸ್ವರದಿಂದ ಮಾತುಗಳು ಸಿಲ್ಕಿ ಹೊರ ಬೀಳಲೊಲ್ಲವು. ಇದು ಅಲ್ಲದೆ ಮಶದ ಶರಂಗಳು ಒಡಲಾಳುವರಿದಂತಾಗಿ ಉಸಿರಾಡುವುದಕ್ಕೆ ಉಪ್ಪಸವಾಗಿರುವುದು. ಪರಿತಾಪವು ಎನ್ನೋಳು ಮುಸುಕಿ, ಧೈರ್ಯವು ಎನ್ನೋಳು ಅಡಗಿ ಹೋಗಿರುವುದು. ಅಸುರಾರಿಯೇ, ಕಳವಳಿಸುವುದು ಬಳಲಿಸಬೇಡ ಬೆಸಸು ಎನಗೆ ಸುರವರ್ಯ. ಇದು ಏನು ಆಶ್ಚರ್ಯ? ಸಾರಥಿ ದೇವ, ಅಳಿಯನಾದ ಅಭಿಮನ್ಯುವು ಕಲಹದೋಳ್ ಅಳಿದ ಸಂಗತಿಯನ್ನು ಇವನಿಗೆ ಹೇಳಬಾರದು, ಬಹುಜಾಗ್ರತೆ. ಹೌದು ದೇವ. ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪಾತುರನಾಗುವನು. ಹೌದು ದೇವ. ಈಗ ನಾನು ಏನು ತಿಳಿಯದವನಂತೆ ಅರ್ಜುನನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಪಾರ್ಥ, ಜಗತ್ಕರ್ತ, ಸರ್ವಮಗ್ನರಾದ ಶಸ್ತ್ರಭಿನ್ನರಾದ ಸಂಶಪ್ತಕರಣ ಕಾದಾಡಿ ಯುದ್ಧದಾಯಾಸದಿಂದ ನಿನಗೆ ಹೀಗಾಗಿರಬಹುದು. ಅಹುದೇ ನಾರಾಯಣ. ಸುಲಕ್ಷಣಗಳೇ ನಿನಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ನಿನಗೆ ಎಂದಿಗೂ ತೋಚವು ಪಾರ್ಥ. ದುರದೋಳ ಅತಿ ಸಮರ್ಥ. ಅಂಬುಜಾಕ್ಷನಾದ ಸಾಂಬಸಕನೇ, ಇಂದ್ರ ಸಂಭವನೇ, ಯುದ್ಧದಾಯಾಸದಿಂದ ನನಗೆ ಹೀಗಾಗಿರಬಹುದೆನ್ನುವ ನಿನ್ನ ನುಡಿಯನ್ನು ಮಾತ್ರ ಎಂದಿಗೂ ನಂಬಲಾರೆನು. ಓ, ನೀ ನಂಬದೆ ಹೋದರೆ ನಾನಾದರೂ ಮಾಡುವುದೇನು? ಅದು ಯಾತಕ್ಕೆಂದರೆ ಇಂದ್ರಕಿಲಾದ್ರಿಯ ಚಂದ್ರಮೌಳಿಯೊಡನೆ ಬಂದು ರಥರ ಮಾದ ಕಾಲಕವನ್ನು ಮಾಡಿದೆ. ಇಂದ್ರಲಪುರಕ್ಕೆ ದಾಳಿಯನ್ನಿಟ್ಟ ಗಂಧರ್ವ ಮದೋನ್ಮತ್ತರಾದ ನಿವಾತ ಕವಚಕರೆಂಬ ರಕ್ಕಸರನ್ನು ಕಲಿಕ್ಕಿದೆ. ನಿಜ ನಿಜ ನಿಜ, ನಿಜಕ್ಕೂ ನಿಜ ಪಾರ್ಥ. ಸುರರು ತಲೆ ತೂಗುವಂತೆ ಧ್ರುಪದನು ನಿರ್ಮಿಸಿದ ಮಚ್ಚೆ ಯಂತ್ರವನ್ನು ಭೇದಿಸಿ ಸರಿದೊರೆಗಳ ಮುಖದ ಮಂಪಾಗುವಂತೆ ಮಾಡಿದೆ. ಕಟ್ಟಿಕೊಂಡೊಯ್ಯುವ ಕೋದಂಡ ಪಾಂಡಿತ್ಯನಾದ ಚಿತ್ರಸೇನನಂ ಕದನದೋಳ್ ಕಾದಾಡಿಗೆಲಿದೆ. ಕಾಲದೋಳು ಉದ್ಭವಿಸದ ಯುದ್ಧದ ಆಯಾಸವು ಜಿಂಧೇತಕ್ಕೆ ಎನ್ನಗೆ ಉದ್ಭವಿಸುವುದು. ಮಧುಸೂದನ, ಇದು ಮಾತ್ರ ಕದಲದ ಆಯಾಸವಲ್ಲ. ಪದ್ಮಾಜ್ಞಲೆ ಮುದದಿಂದ ಬೇಡ ಬೇಗಲೆ. ಅರ್ಜುನ, ಜನಾರ್ದನ, ಇದು ಕದನದಾಯಾಸವೇನೋ ಎನಗೂ ತಿಳಿಯದು. ಅದೋ ಅಲ್ಲಿ ನೋಡು. ಅದೇನು ಕೃಷ್ಣ? ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದರೊಳು ನಾವು ಸ್ನಾನವಗೈದರೆ ಇದರೊಳು ನಾವು ಸ್ನಾನವಗೈದರೆ ಪರಿಹಾರವೋ ನಮ್ಮ ಈ ವ್ಯಥೆಯ. ಹೌದೇ ಕೃಷ್ಣ? ಹೌದು ಪಾರ್ಥ. ಪರಿಹಾರವೋ ನಮ್ಮ ಈ ವ್ಯಥೆಯ. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದೇ ನೋಡು ವಿಜಯ, ಈ ಕೊಳ
ಕೊಳದ ಸೌಂದರ್ಯ ಇದರೊಳು ನಾವು ಸ್ನಾನವಗೈದರೆ ಇದರೊಳು ನಾವು ಸ್ನಾನವಗೈದರೆ ಪರಿಹಾರವೋ ನಮ್ಮ ಈ ವ್ಯಥೆಯ ಪರಿಹಾರವೋ ನಮ್ಮ ಈ ವ್ಯಥೆಯ ಪರಿಹಾರವೋ ನಮ್ಮ ಈ ವ್ಯಥೆಯ ಇದೇ ನೋಡು ವಿಜಯ ಈ ಕೊಳದ ಸೌಂದರ್ಯ ತಳಿಸುವ ಹರಿ ಮೀನುಗಳಿಂದ ಪರಿಶೋಧಿಸುವ ಕೊಳದ ಅಂದ ತಳಿಸುವ ಹರಿ ಮೀನುಗಳಿಂದ ಪರಿಶೋಧಿಸುವ ಕೊಳದ ಅಂದ ಉಭಯರು ಕೂಡಿ ಸ್ನಾನವಗೈದರೆ ಉಭಯರು ಕೂಡಿ ಸ್ನಾನವಗೈದರೆ ಮನಕಾಗುವುದು ಆನಂದ ಮನಕಾಗುವುದು ಆನಂದ ಮನಕಾಗುವುದು ಆನಂದ ಇದೇ ನೋಡು ವಿಜಯ ಈ ಕೊಳದ ಸೌಂದರ್ಯ ಇದರೊಳು ನಾವು ಸ್ನಾನವಗೈದರೆ ಇದರೊಳು ನಾವು ಸ್ನಾನವಗೈದರೆ ಪರಿಹಾರವೋ ನಮ್ಮ ಈ ವ್ಯಥೆಯ ಪರಿಹಾರವೋ ನಮ್ಮ ಈ ವ್ಯಥೆಯ ಪರಿಹಾರವೋ ನಮ್ಮ ಈ ವ್ಯಥೆಯ ಅರ್ಜುನ ಧನಾರ್ಥನ ಇದು ಕದನದಾಯಾಸವೇನೋ ಎನಗೂ ತಿಳಿಯದು ಸಲ್ಲಣಿತವಾಗಿ ಮನೋಲ್ಲಾಸಗೊಳಿಸುವಂತೆ ಈ ಸರೋವರದಲ್ಲೊಂದು ಕೊಳವಿರುವುದು ಎಲ್ಲಿ ನೋಡಿದರೂ ಕಮಲಗಳಿಂದ ಶೋಭಿಸುವ ನವರತ್ನಗಳಿಂದ ನಿರ್ಮಿಸಿದ ಕಣ್ಣುಗಳಿಗೆ ಸೋಪಾನಗಳಿಂದೊಡಗೂಡಿ ಕಣ್ಣುಗಳಿಗೆ ಶೃಂಗಾರವಾಗಿ ಕಂಗೊಳಿಸುವಂತೆ ಕಾಸಾರವಿರುವುದು ಅರ್ಜುನ ಧನಾರ್ಥನ ನಿನ್ನಂತೆ ಎನಗೂ ಯುದ್ಧದಾಯಾಸವಾಗಿದೆ ರಣದಾಯಾಸವನ್ನು ತೀರಿಸಿಕೊಳ್ಳಲು ಈ ಸರೋವರವು ಬಹು ಪರಿಣಾಮಕಾರಿಯಾಗಿರುವುದು ಫಲ್ಗುಣ ನಾವೀರ್ವರು ಸೇರಿ ಜಲಸ್ನಾನವ ಮಾಡೋಣ ನಡಿ ಕ್ಷಣ ಮಧುಕೈಟಭೋ ವರ್ಧನ ಯತಿಕುಲವರ್ಧನ ಎನಗಂತೂ ಕದನದಾಯಾಸವಿದೆ ಸರಿ ತಮಗು ಎಲ್ಲಂತೆ ಕದನದಾಯಾಸವಿದ್ದರೆ ದಕ್ಷಿಣ ಜಲಸ್ಥಾನಕ್ಕೆ ಸಿದ್ಧರಾಗಿರೋ ಮುರಹರ ಭಕ್ತರಾಗ್ತಾರೆ ಹಾಗಾದರೆ ನಾವೀರ್ವರ ಪೈಕಿ ಈ ಸರೋವರದೊಳ್ ದಾರು ದಾರು ಹೆಚ್ಚು ಮತ್ತು ಮುಳುಗುವರು ನೋಡೋಣ ಬಾ ಹಾಗೆ ಹಾಗಲಿ ಕೃಷ್ಣ ಹಾಗಾದರೆ ತಡಬೇಕೆ ಮುಳುಗೋಣ ನಡಿ ಎಲ್ಲ ಸಾರಥಿ ಗೋವತಿ ಅರ್ಜುನನು ನೀರಿನೋಳ್ ಪೂರಾ ಮುಳುಗಿದ್ದಾಯಿತು ಆಕಾಶವಾಣಿಯ ಶಬ್ದದಂತೆ ಅಭಿಮನ್ಯುವಿನ ಮರಣದ ಸಂಗತಿಯನ್ನು ಅರ್ಜುನನ ಕರ್ಣಂಗಳಿಗೆ ಕೇಳುವಂತೆ ಮಾಡುವೆನು ವಿಜಯನೇ ಮಡಿದನು ನಿನ್ನಯ ಸುತನು ನಿಜ ಶಕಟ ಯುಹದಲ್ಲಿ ವಿಜಯನೇ ಮಡಿದನು ನಿನ್ನಯ ಸುತನು ನಿಜ ಶಕಟ ಯುಹದಲ್ಲಿ ಷಡುರತಾದಿಗಳೊಡನೆ ಅದೋರತರನಾದ ಯುದ್ಧವನ್ನು ಮಾಡಿ ಈ
ಕಡೆಗೆ ಮಗನು ಮರಣವಾದನು ಪಾರ್ಥ. ಎಲೈ ಸುರೇಂದ್ರನಂದನನೇ, ನಿನ್ನ ತಲೆಯನಾದ ಅಭಿಮನ್ಯುವು ಚಕ್ರಬಿಂಬದ ಕೋಟೆ ಎಂಬ ಕೌಶಲ್ಯರತಾದಿಗಳನ್ನು ಮುರಿದನವರ ಕೌರವನ ಸುತರ 100 ತಲೆಗಳನ್ನು ಕಡಿದು ಈಡಾಡಿ ಸುರಲಲನೆಯರ ಚೆಲುವಂಗೆ ತಾಮನವಲಿದು ವೀರ ಸ್ವರ್ಗಾರೋಹಣನಾಗಿರುವನು ಪಾರ್ಥ. ಹೀಗಾಯಿತು ನೋಡು ನಿನ್ನ ಮಗನ ಮರಣದ ಅನರ್ಥ. ಅಯ್ಯೋ ಅಯ್ಯೋ ಶಿವ ಶಿವ, ಇದು ಏನು ದುರ್ದೈವ! ಶಕಟ ವ್ಯೂಹದಲ್ಲಿ ಮಕುಟವರ್ಧನನಾದ ಅಭಿಮಾನ್ಯನು ಕೌರವನ ಬಲಲಿಗರದಲ್ಲಿ ಮರಣವಾದನೆಂದು ಆಕಾಶವಾಣಿ ಧ್ವನಿಯಾಯಿತೆ. ಅಯ್ಯೋ ಹರಹರ, ಘಾಸಿಯಾದನೇ ಮಗನು, ಘಾಸಿಯಾದನೇ. ಹಕಟಕಟ ಇನ್ನೇನಿದೆ, ಎಲ್ಲ ಸಂತೋಷ ಜಾಗರವೆಲ್ಲ ಬಸಿದು ಬರಿದಾಗಿ ಹೋಯಿತು. ಕಾರಣ ಕೇಶವ, ಇದು ಏನು ಒಮ್ಮಿಂದೊಮ್ಮೆಲೆ ಸದಳವಾದ ಶೋಕಾಗ್ನಿ ಪುಟ್ಟಿ ತಂದು ಈ ಮಾಯಾ ಮಹಿಮನನ್ನು ಕೇಳಿದರೆಯೇ ಮರೆಮಾಚಿದನು. ಹಸುರಾರಿಯೇ ಹಸುರಾರಿಯೇ, ಇನ್ನು ನೀರಿನೊಳಗೆ ಉಸಿರಾಡದಂತೆ ಯಾತಕ್ಕೆ ಮುಳುಗಿರುವೆ? ಏಳು ಏಳು ಎಲಗೆ ಮಗನ ವೆಸಲಿ ಸಂಘಟಿಸಿರುವುದು. ಈ ಜನ್ಮವೇ ಸಾಕು ಸಾಕು ಲೋಕೇಶ, ಎಲ್ಲೆಲ್ಲೂ ಕರೆತಂದು ಮಾಡಿರುವೆ ಎಲ್ಲೋ ಮೋಸ. ಆಹಾ, ಇದೇನು ಆಶ್ಚರ್ಯ! ಕುಂತಿ ಪುತ್ರನಾದ ಪಾರ್ಥನೆ, ನಾವೀರ್ವರು ಈ ಸರೋವರದಲ್ಲಿ ಸ್ನಾನವಂ ಗೈಯುವ ಸಮಯದೊಳ್ ಬಿಕ್ಕಿಸುತ್ತಾ ದುಃಖಿಸುವುದಕ್ಕೆ ಕಾರಣವನ್ನು ಪೇಳು ಬೇಗನೆ. ನಿನ್ನ ಮುಖಾರವಿಂದವು ಕಂದಿ ಕುಂದಿ ಕಣ್ಣಿನೊಳ ಕಂಬನಿ ಗೈಯುವುದಕ್ಕೆ ಕಾರಣವೇನು? ನಿನಗೆ ಯಾವ ತೊಂದರೆಯೂ ಬಾರದಂತೆ ಕಾಯ್ದುಕೊಂಡು ಬಂದಿಹೇನು ನಾನು. ಅದೇನು ನಿನ್ನ ಮನದ ಸಂದೇಹ ತಿಳಿಸು ನೀನು ಇಂದ್ರತನಯ. ನಾನಿರಲು ನಿನಗೆ ಬಂದಿರುವುದೇನೋ ಭಯ. ಆಕಾಶವಾಣಿಯ ಅಭಿಮನ್ಯುವಿನ ಮುಖವಾದರೂ ನೋಡುವೆನು ಕೃಷ್ಣ ಮಾಧವ ಕೃಷ್ಣ ಹರಿಯೇ ನಗದರನೇ ಕಲಿಪಾರ್ಥನೆ, ಎನ್ನ ಮಗನು ಹಗೆಯ ಪದ್ಮವ್ಯೂಹದಲ್ಲಿ ಮಡಿದನೆಂದು ಗಗನ ಧ್ವನಿಯು ಕೇಳಿಸಿತು ಎಮಗೆ. ಹೌದೇ ಪಾರ್ಥ? ಎನ್ನ ಹೃದಯದೋರ್ಮಾಯಮಾನವಾಯಿತು. ಇನ್ನೇನಿದೆ, ಮಗನಂ ಕಾಣಲಾರಲೆಂದು ತೃಗಗಳು ಮಿತಿ ಮೀರಿ ಕಣ್ಣೀರು ಸುರಿಸುತ್ತಲಿರುವವು. ಗಳಿಗಳಿಗೆ ಬಾಲಕನ ಮೋಹವು ನೆನೆದು ಜಡರ ದೋಷೋಕಾಗ್ನಿ ಧಕ್ಕನೆ ಹುರಿ ಹೇಳುವುದು. ಜಗದೊಡೆಯನೇ
ನಗೆ ಮುಖದ ಮಗುವಿನಂ ಕಳೆದುಕೊಂಡು ಹರಗಳಿಗೆ ನಾಂ ಜೀವಿಸಲಾರೆನು ಕೃಷ್ಣ, ಹರಗಳಿಗೆ ನಾಂ ಜೀವಿಸಲಾರೆನು. ಅಹೋ ಖಗರಾಟ್ಕಮನನೇ, ಭೂಭಾರಕ್ಕೋಸ್ಕರ ಕೌರವರೊಡಲೆ ಕಾದಾಡಿ ಈ ಗಜನಗರವನ್ನಾಳಲಾರೆನು. ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿಯ ಮೇಲೆ ನಿಲ್ಲಲಾರೆನು. ಕೃಷ್ಣ, ಸಕಲವು ನೀನರಿತು ಸುಕುಮಾರನೆಸಗುವ ಯುದ್ಧ ರಂಗದ ಸುದ್ದಿಯನ್ನು ಎನ್ನ ಮುಂದೆ ಮಾತನಾಡಿದರೆ, ಅಯ್ಯೋ ಕೃಷ್ಣ, ಹಸುಗೂಸಿನ ಬೆಂಬಲವಾಗಿ ನಾಂ ಹೋಗಿ ಬಳಿದೆ ಹೆಸರಿಲ್ಲದಂತೆ ಮಾಡಿ ಎನ್ನ ಮುತ್ತು ಮಗನಂ ಕರೆದುಕೊಂಡು ಬರುತ್ತಿದ್ದೆನೋ. ಗೋಪಾಲ, ಹಾರಿಗೂ ತಿಳಿಯದೋ ನಿನ್ನ ಮಾಯಾಜಾಲ, ಅಭಿಮನ್ಯುವಿನ ಪ್ರಾಣಕ್ಕೆ ನೀನೇ ಮೂಲ. ಇದು ನಿನ್ನಗೆ ತರವೇನು ಪಾಠ, ಇದು ನಿನ್ನಗೆ ತರವೇನು ಪಾಠ, ಬರಿದೆ ಎನಗೀಗ ನುಡಿಯುವುದು ವ್ಯರ್ಥ, ಬರಿದೆ ಎನಗೀಗ ನುಡಿಯುವುದು ವ್ಯರ್ಥ. ಇದು ನಿನ್ನಗೆ ತರವೇನು ಪಾಠ, ಇದು ನಿನ್ನಗೆ ತರವೇನು ಪಾಠ. ಸತಿಸುತರನ್ನು ಮರೆತು ನಿನ್ನೋಳು ನಾ ಬೆರೆತು. ಅರ್ಜುನ, ಸತಿಸುತರನ್ನು ಮರೆತು ನಿನ್ನೋಳು ನಾ ಬೆರೆತು, ಸತತದಿ ನಿಮ್ಮಯ ಇದ ಕಾಯ್ದಿಹೇನು, ಸತತದಿ ನಿಮ್ಮಯ ಇದ ಕಾಯ್ದಿಹೇನು, ಕೂಲಿಯಿಲ್ಲದ ನಿನ್ನ ರಥವಳೆಯೇನೋ. ಕೂಲಿಯಿಲ್ಲದ ನಿನ್ನ ರಥವಳೆಯಲಿಗೆನೋ. ಇಲ್ಲಿ ಯಾರು ಬಿಟ್ಟಿಗೆ ದುಡಿಯುವೆ? ನಿಮ್ಮಗಲ್ಲವೇ ಪಾರ್ಥ? ಭಕ್ತ ರಕ್ಷಾಮಣಿ ಎನ್ನುವ ಬಿರಿದಿಗೋಸ್ಕರವಲ್ಲವೇ? ಕೂಲಿಯಿಲ್ಲದ ನಿನ್ನ ರಥವಳೆಯಲಿಗೆನೋ, ಪರಿಜಯನಗಿಂತ ನಿಷ್ಠೂರ ಪರಿಜಯನಗಿಂತ ನಿಷ್ಠೂರ ನುಡಿಯುವೆಯ. ಇದು ನಿನ್ನಗೆ ತರವೇನು ಪಾರ್ಥ, ಇದು ನಿನ್ನಗೆ ತರವೇನು ಪಾರ್ಥ, ಬರಿದೆ ಎನಗೀಗ ನುಡಿಯುವುದು ವ್ಯರ್ಥ, ಬರಿದೆ ಎನಗೀಗ ನುಡಿಯುವುದು ವ್ಯರ್ಥ. ಇದು ನಿನ್ನಗೆ ತರವೇನು ಪಾರ್ಥ, ಇದು ನಿನ್ನಗೆ ತರವೇನು ಪಾರ್ಥ. ಧನಂಜಯ, ಧನುಜಾರಿಯೇ, ನಿನಗಿಂತ ಅಜ್ಞಾನವು ಎತ್ತಲಿಂದ ಬಂದು ಆವರಿಸಿತು. ಸರೋವರದೊಳ ಸ್ನಾನ ಮಂಗೈಯುವ ಸಮಯದಲ್ಲಿ ಬಂದೊದಗಿತು ನಾರಾಯಣ. ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವೆಲ್ಲ ಎತ್ತಪೋಯಿತು. ಪ್ರೇಮದ ತನಯನಾದ ಅಭಿಮನ್ಯುವಿನ ಕಡೆಗೆ ಹೋಯಿತು ನಾರಾಯಣ. ನಾವೀರ್ವರು ಇಲ್ಲದ ಸಮಯದಲ್ಲಿ ನಿನ್ನ ತರುಣನಾದ ಅಭಿಮನ್ಯುವು ಆ ಕೌರವರೊಡನೆ ದುರದಾತುರನಾಗಿ ಪೋದ ವರ್ತಮಾನವನ್ನರಿಯದೆ ಎನ್ನ ಮೇಲೆ ಇಷ್ಟೊಂದು ಬೇಸರಗೊಳ್ಳಬಹುದೇ? ಕೂಲಿ ಇಲ್ಲದೆ ನಿನ್ನ ರಥವನ್ನು ಒಡೆದು ಕಾಲಹರಣಗೈಯುವ ಆಳಿಗೆ ಖಾಲಿ ಮಾತುಗಳನ್ನಾಡಬಹುದೇ? ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಬಿಟ್ಟಿ ಕೆಲಸ ಮಾಡುವ ಇಂಥ ಕರುಣಿಕನ ಮೇಲೆ ಅದೆಷ್ಟು ಕೋಪವೇ ಆತಕ್ಕೆ? ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿಯನ್ನು ಕಾಣದವನಂತೆ ಕಣ್ಣಿಗೆ ನೋಡಿ ನೋಡಿ ನೀನಾಡುವ ನುಡಿ ಮಾತ್ರ ಅನರ್ಥ. ಫುಲ್ಲಲೋಚನನಾದ ನಾರಾಯಣ, ಫಲ್ಗುಣ,
ನಿನ್ನ ಮಾಯಾಜಾಲದ ಗುಣವನ್ನೆಲ್ಲ ನಾಂಬಲ್ಯನು. ಓ, ಅದು ಏನು ಬಲ್ಲೆಯೋ? ಬಾಲಕನಿರುವ ಕಾಲದಲ್ಲಿ ತಂದೆ ತಾಯಿಗಳ ಸೆರೆಮನೆ ವಾಸ ಮಾಡಿಸಿದೆ. ನಿನ್ನ ಸೋದರ ಮಾವನಾದ ಕಂಸನ ಪ್ರಾಣ ಕಳೆದೆ. ಭಾವ ಮೈದುನನಾದ ರುಕ್ಮಾಂಗದನನ್ನು ನಿನ್ನಣ್ಣನಾದ ಬಲರಾಮನ ಕಡೆಯಿಂದ ಕೊಲ್ಲಿಸಿದೆ. ನಿನ್ನಡೆದ ತಾಯಿಯಾದ ರೇಳಿಕೆಯ ತಲೆಯನ್ನು ಕೊಡಲೆಯಿಂದ ಈ ಪಡವಿಗಿಳಿಸಿದೆ. ಇಂದಿರೇಶನೇ, ಇಂದ್ರತನಯನೇ, ಕೇವಲ ಬಂಧುಗಳೊಳಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಯಕ್ಕೋಚಿತ ಸೋದರಳಿಯನನ್ನು ಉಳಿಸುವೆಯೇನೋ ಮುರಹರಿ, ಹಾರಿಗೂ ತಿಳಿಯದೋ ನಿನ್ನ ಕಪಟದ ದಾರಿ. ಬಿಡಿ ನುಡಿ ನುಡಿವಾ ಮಧ್ಯಮ ಪಾಂಡವ, ಬಿಡಿ ನುಡಿ ನುಡಿವಾ ಮಧ್ಯಮ ಪಾಂಡವ, ಮನಗಳು ಏಕೆ ಈ ಪರಿತಾಪವ, ಮನಗಳು ಏಕೆ ಈ ಪರಿತಾಪವ, ಬಿಡಿ ನುಡಿ ನುಡಿವಾ ಮಧ್ಯಮ ಪಾಂಡವ. ಮೋಸಗಾರಿಕನೆಂದು ನಿಂದ ಕೈವೆಯ, ಮೋಸಗಾರಿಕನೆಂದು ನಿಂದ ಕೈವೆಯ, ಮಂದ ಮಾಡಿದೆಯ. ಬಿಡಿ ನುಡಿ ನುಡಿವಾ ಮಧ್ಯಮ ಪಾಂಡವ, ಬಿಡಿ ನುಡಿ ನುಡಿವಾ ಮಧ್ಯಮ ಪಾಂಡವ, ಮನಗಳು ಏಕೆ ಈ ಪರಿತಾಪವ, ಮನಗಳು ಏಕೆ ಈ ಪರಿತಾಪವ, ಬಿಡಿ ನುಡಿ ನುಡಿವಾ, ಬಿಡಿ ನುಡಿ ನುಡಿವಾ, ಬಿಡಿ ನುಡಿ ನುಡಿವಾ ಮಧ್ಯಮ ಪಾಂಡವ. ಕಡುಗಲಿಯಾದ ಪ್ರಾರ್ಥನೆ, ಬಿಡು ಬಿಡು ನಿನ್ನ ಬಿಡುನುಡಿಗಳನ್ನು ಬೇಗನೆ. ಜಡಮತಿ ಸೋದರ ಮಾವನಾದ ಕಂಸಾಸುರನನ್ನು ಈ ಪೊಡವಿ ತಳಕ್ಕಿಳಿಸಿದೆ. ಸೊಕ್ಕಿನಿಂದ ಕಾಳಗಕ್ಕೆ ಬಂದ ರುಕ್ಮಾಂಗದನನ್ನು ಅಣ್ಣನಾದ ಬಲರಾಮನ ಕಡೆಯಿಂದ ಹುಡಿಸಿದೆ. ಬಂಧು ಬಾಂಧವರನ್ನು ಅತಿಸಿದವನೆಂದರೂ ಎನಗೇನೂ ಚಿಂತೆ ಇಲ್ಲ. ನೀನ್ಯಾಕೆ ನಿನ್ನ ತಾತನಾದ ಕಲಿಭೀಷ್ಮನೊಡನೆ ಕಾದಾಡಿ ಸಂಹಾರ ಮಾಡಿದೆ? ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ಪೊಕ್ಕು ನೀನ್ಯಾತಕ್ಕೆ ದಹಿಸಿದೆ? ಪಾರ್ಥ, ಜಗತ್ಕರ್ತ, ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನು? ಆಯುಷ್ಯ ಮುಗಿದ ತಕ್ಷಣದಲ್ಲಿ ದಾರ ಕಡೆಯಿಂದ ಮರಣವಿರುವುದೋ ಅದನ್ನು ತಪ್ಪಿಸುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ಅವರವರ ಕರ್ಮಾನುಸಾರವಾಗಿ ವಾರಿಜೋದ್ಭವನು ಬರೆದ ಬರಹದ ಲಿಖಿತಕ್ಕೆ ದಾರು ಮಾಡುವುದೇನಿದೆ? ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ಬಿಡು ಬಿಡು ಯೋಚನೆ ನಿನ್ಯಾತಕ್ಕೆ ಮಾಡುವೆ? ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ, ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ, ಸುಭದ್ರಾವರ, ನೇನು ಭುವನ ಕುಕ್ಷಿಯಾಗಿಯೂ ಜಗದ್ವಾಪಕನಾಗಿಯೂ ಸರ್ವಾಂತರಯಾಮಿಯಾಗಿಯೂ ವೇದಗಳಿಗೆ ಸಿಲಕದ ಮಹಾಮಹಿಮನಾಗಿಯೂ ನೀನರಿಯದ ಕಾರ್ಯದಾವಧಿಹುದು. ನೀನಿಲ್ಲದಿದ್ದರೆ ಈ ಜಗತ್ತಲ್ಲಿ ಹೋದು ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರನಾಗಿಯೋ ಅಯ್ಯೋ ಅಭಿಮನ್ಯುವಿನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ಕಾಣದವನಂತೆ ಎಲ್ಲ ಮುಂದೆ ಬೇಳಲು ಬಂದಿರುವೆಯ ಕೃಷ್ಣ. ನಿನ್ನಳಿಯನ ಉದಾರ ಧೈರ್ಯ ಗಾಂಭೀರ್ಯ ಚಾತುರ್ಯಾದಿಗಳನ್ನು ನೆನೆಸಿಕೊಂಡರೆ
ಎನ್ನ ಕಣ್ಣೊಳಗೆ ನೀರು ಭವಿಸಿ ಬರುತ್ತದೆ. ಎಲ್ಲ ತರುಳನ ಮುಖಾರವಿಂದವನ್ನು ನೋಡದೆ ಕೃಷ್ಣ, ನಿನ್ನಿನ ರಾತ್ರಿ ಪಂಕ್ತಿ ಭೋಜನ ಮಾಡುವ ಸಮಯದಲ್ಲಿ ಅಪ್ಪ ಕಪಟಲಾಟಕ ಸೂತ್ರಧಾರನಾದ ಶ್ರೀಕೃಷ್ಣನನ್ನು ನಂಬಬೇಡವೆಂದು ಹೇಳಿದನಲ್ಲ, ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಅಂತ ಕೂಸಿನ ಕಳೆದುಕೊಂಡು ಬಳಿರೆ ಹಂತದಿಂದ ಕೌರವರೊಡನೆ ಕಾದಾಡಿದರೆ ಎನ್ನಗೆ ಬರುವ ಭಾಗ್ಯವೇನು? ರುಕ್ಮಿಣಿನಾಥ ಧರ್ಮಜಲಲ್ಲಿಗೆ ಮಾತ್ರ ಬರಲಾರೆನೋ ಸರ್ವತಾ. ರಿಪುಕುಲಾತ್ಮಟರೆಂಬ ವಾರಣ ಕದಂಬಕ್ಕೆ ಇಂಬುಗುಡದ ಕುಂಭಸ್ಥಲಮಂ ಭೇದಿಸಿ ಅಂಬರಕ್ಕೆ ಬಲಗೊಲೆಗೂ ಮೃಗರಾಜನಂತೆ ಮರೆಯುವ ಕದನ ಪ್ರಸಿದ್ಧನಾದ ಧನಂಜಯನೇ, ಇರಿಯಿತೇನೋ ನಿನಗೆ ಮಂದಮತಿ ಬೇಗ. ಧೃತಿಗುಂದದೆ ಮತಿಯುತನಾದ ಧರ್ಮಜನಲ್ಲಿಗೆ ಹೋದರೆ ಸುಖನ ನಿಜ ಸ್ಥಿತಿಯು ತಿಳಿಯಬಹುದು. ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿ ಮಾತ್ರ ಎನ್ನಗೆ ತಿಳಿಯದೋ ಫಲ್ಗುಣ. ಸುಭದ್ರಾದೇವಿಯ ರಮಣ, ಅಂಬುಜಾಕ್ಷನಾದ ಸಾಂಬಸಕನೇ, ಇಂದ್ರ ಸಂಭವನೇ, ನಿನ್ನಳಿಯಾದ ಅಭಿಮಾನ್ಯನು ಕೊಂಬಿನಿ ಜನಡಲೆ ಕಾದಾಡಿ ತನ್ನ ಜರಾಂಬುಜಗಳು ನಿಂದ ಕಾಲದಲ್ಲಿ ಎಷ್ಟು ನೆಲೆದುಕೊಂಡನು, ಎಷ್ಟು ಪರಿತಾಪಗೊಂಡು ಕಣ್ಣೀರು ಸುರಿಸಿದನು, ಎಷ್ಟು ಮನನೊಂದು ಮರುಗಿದನು. ಅಯ್ಯೋ ಅಯ್ಯೋ ಅಭಿಮಾನ್ಯನೇ, ನಿನ್ನ ಪ್ರಾಣ ಹರಣ ಬಳಿಸಿದವಲ ಜರವಲ್ಲ ಬಳಿರೆ ಆಡಿಸಿ ಬಿಡಲೆ ಅಥವಾ ಸೂರ್ಯ ಮಾಡಿಬಿಡಲೆ. ಎಷ್ಟು ಮಾಡಿದರೆ ಬಂದ ಫಲವೇನಿದೆ? ಇರಲಿ ನೋಡೋಣ. ಯಧಿಷ್ಠರನಲ್ಲಿಗೆ ಮಾರುತಲಿಗಿಂತ ಮುಂಚಿತವಾಗಿ ರಥವನ್ನು ಬಿಡುವ ಬರ್ತಲೋ ಅಂತಾರಲ್ಲ ಈ ಕ್ಷಣ. ಪಟುಪಟ ಕುಲೋತ್ತಮನಾದ ಸೂತನೇ, ಎನ್ನ ಹಠವು ತೀರಿತು ಇಂದಿಗೆ ಬೇಗನೆ. ಪೂರ್ವದ್ವೇಷಿಯಾದ ಅಭಿಮನ್ಯುವು ಪದ್ಮವ್ಯೂಹದಲ್ಲಿ ಅಳಿದ ಸಂಗತಿಯನ್ನು ಪಿತನಾದ ಪಾರ್ಥನಿಗೆ ತಿಳಿಸಿದೆನು. ಹೌದೇನು ದೇವ? ಮುಖ್ಯ ಎನ್ನ ಕಾರ್ಯ ನೆರವೇರಿತು. ಹೌದು ದೇವ. ಅಲಿಯನಾದ ಅಭಿಮನ್ಯುವೆನ್ನುವನನ್ನು ಉಳಿಸಬಾರದೆಂಬ ಎನ್ನ ಮನದರಕೆಯು ಇಂದಿಗೆ ಕೈಗೊಳ್ಳಿ. ಹೌದು ದೇವ. ಮುಂದಿನ್ನು ಇವನೊಡನೆ ತೊಂದರೆ ಎಂಬ ಸಂಶಯವು ಮಾತ್ರ ಇಂದಿಗೆ ನಿವಾರಣೆಯಾಯಿತು. ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮಜನಲ್ಲಿಗೆ ಕರೆದುಕೊಂಡು ಹೋಗಿ ಇವನ ಪುತ್ರ ಶೋಕವನ್ನು ಬಿಡಿಸುವ. ಹೌದೇನು ದೇವ? ಮುಂದೆ ಕೌರವಾದಿಗಳಿಗೆ ಸಂಹರಿಸುವುದಕ್ಕೆ ಪ್ರಯತ್ನ ಪಡುವೆನು ಸೂತ. ಸುಗುಣ ಪ್ರಖ್ಯಾತ. ತಮ್ಮ ಇಷ್ಟದಂತಾಗಲಿ ದೇವ. ಕಮಲದಳ ನೇತ್ರನೇ, ಇಂದ್ರ ಸಂಭವನೆ, ನಾಂ ಸಮರಂಗಳ ಮಾಡಿ ಬರುವ ಸಮಯದೊಳೆದುರಾಗಿ ಬಂದೆನ್ನ ಚಂದನ ಬಲಾರಾಯಿಸಿ ಶರೀರದೋಳ್ ಮೂಡಿದ ತತ್ಕಾಯಂಗಳ ನೋಡಿ ಬಲಗೆ ಮಾತನಾಡಿಸುವಂತ ತರುಳನು ಇಂದಿಗೆ ಬಾರದಿಹನು. ಅಯ್ಯೋ, ನಾನು ಮಂದಭಾಗ್ಯನಾದೆನು. ಕಂದನಾದ ಅಭಿಮಾನ್ಯನನ್ನು ಕೌರವರು ಕೊಂದರೋ ಏನೋ. ಎಲ್ಲ ಮನಸ್ಸಿಗೆ ಬಹು ಸಂಶಯವಾಗಿ ತೋರುವುದು ಲಕ್ಷ್ಮೀಪತಿ. ಸ್ವಲ್ಪ ಹೇಳು ಎನ್ನಗೆ ಅಭಿಮಾನ್ಯವಿನ ಸಂಗತಿ. ಸುತನು ಅಳಿದಾನೆಂದು ಪರಿತಾಪ ನೀಗೊಂಡು, ಸುತನು ಅಳಿದಾನೆಂದು ಪರಿತಾಪ ನೀಗೊಂಡು ಕಣ್ಣೀರ್ ಸುರಿಸಿದರೆ ಬಂದ ಫಲವೇನು? ಕಣ್ಣೀರ್ ಸುರಿಸಿದರೆ ಬಂದ ಫಲವೇನು? ಸುತನು ಅಳಿದಾನೆಂದು ಪರಿತಾಪ ನೀಗೊಂಡು. ನಿಜ ತತ್ವ ನರಿಯಾದ ದುಃಖ ಗೈಯುವರೇನು.
ನಿಜ ತತ್ವ ನರಿಯಾದೆ ದುಃಖ ಗೈಯುವರೇಳು ಅತ ಬಂದಿದ ಕುವರಾನ ನೋಡಿದವರೇಳು ಅತ ಬಂದಿದ ಕುವರಾನ ನೋಡಿದವರೇಳು ಸುಮ್ಮನೆ ಬೇಸರದ ಈ ನುಡಿಯ ಹಾಡುವೆಯ ಸುಮ್ಮನೆ ಬೇಸರದ ಈ ನುಡಿಯ ಹಾಡುವೆಯ ಸುತನು ಅಳಿದಾರೆಂದು ಪರಿತಾಪ ನೀಗೊಂಡು ಕಣ್ಣೀರು ಸುರಿಸಿದರೆ ಬಂದ ಫಲವೇನು ಕಣ್ಣೀರು ಸುರಿಸಿದರೆ ಬಂದ ಫಲವೇನು ಬಂದ ಫಲವೇನು ಬಂದ ಫಲವೇನು ಫಲ್ಗುಣ ಪರಮಾತ್ಮ ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ನಾರಾಯಣ. ಕಾಣದೇ ಇರುವ ಮಗನ ವರ್ತಮಾನವನ್ನು ಪೇಳೆಂದರೆ ನಾನೇನು ಕಲಿತಿಲ್ಲ. ಪಂಚಾಂಗದ ಶ್ರವಣ ನಿನಗರಿಯದ ವೇದಗಳು ತಾವುವಿರುವವು ಕೃಷ್ಣ. ಪಾರ್ಥ, ಜಗತ್ಕರ್ತ, ನಿನ್ನ ಪುತ್ರನು ಮಿತ್ರರಿಂದೊಡಗೂಡಿ ಆಟದ ಬರದಿ ನಿನ್ನನ್ನು ಮರತಿಹನೋ ಏನೋ? ಈ ಮಾತು ನಂಬಲಾರೆನು ಕೃಷ್ಣ. ಇಲ್ಲವೇ ಪತ್ನಿಯರೊಡಗೂಡಿ ಸುರತಾನಂದದಲ್ಲಿ ಮಗ್ನನಾಗಿಹನೋ? ಇದನ್ನೂ ನಂಬಲಾರೆನು. ಇಲ್ಲವೇ ವೈರಿಗಳು ನಿರ್ಮಿಸಿದ ಪದ್ಮವ್ಯೂಹದಲ್ಲಿ ಮೃತ್ಯುವಂದಿಹನೋ? ಸತ್ಯ ಕೃಷ್ಣ, ಈ ಮಾತು ಸತ್ಯ. ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ಸತ್ಯವೆಲ್ಲವೂ ತಿಳಿಯುವುದು. ಅಭಿಮನ್ಯುವಿನ ಸಂಗತಿ ಮಾತ್ರ ಎನ್ನಗೆ ತಿಳಿಯದೋ ಫಲ್ಗುಣ? ಸುಭದ್ರಾದೇವಿಯ ರಮಣ ಮುರಾಂತಕನೇ, ಕಲಿಪಾರ್ಥನೆ, ಕಾಳದ ಇರಲಾರೆನು ಅಭಿಮನ್ಯುವಿನ ಮುಖವನ್ನು ಬೇಗನೆ. ಹೌದೇ ಪಾರ್ಥ? ಧರಣಿ ತೊಲಗದ ಮುನ್ನ ಗಗನದಂತೆ ಪಂಕೆ ರಘು ಇಲ್ಲದೆ ಸರಸಿಯಂ ಕಂಡಂತೆ ಕೇಸರಿಯ ವಿರಳಾಪವಿಲ್ಲದ ಕಾನನ ಬೇಕೆ. ಪುತ್ರನಿಲ್ಲದ ಮೇಲೆ ಈ ಸಂಪತ್ಭರಿತವೆಲ್ಲ ಸುಡಬೇಕು ನೋಡು. ಅಯ್ಯೋ ಅಯ್ಯೋ ಅಭಿಮಾನ್ಯನೇ, ನೆನ್ನ ಸಾಹಸಕ್ವದಗದ ಎಲ್ಲ ಬಂಧ ಪರಾಕ್ರಮಗಳೆಲ್ಲ ಬೆಂಕಿ ಹಚ್ಚಿ ಸುಡಲೇ. ಹದೋ ಹದೋ ನೋಡು ಕೃಷ್ಣ, ವೀರರ ಗಡನ ಕೈವಾರ ನಾರಿಯರು ಹಾರತಿ ತಳೆಗೆಗಳೆಲ್ಲ ತಂದೆಹರು. ಯಾರಿಗೆ ಬೇಕು ಆಚೆಗೆ ನೂಕು. ಈ ಕೋ ಎನ್ನ ಕರಗೋಳ್ ಮೆರೆಯುವವರು ತರ ಮಾದ ಗೋದೈಡಬಲು ಚಟ್ಟಲೆ ಮುರಿದು ಬೀಸಾಡಲೇ. ಈ ಕೋ ಎನ್ನ ಕೋಪ ತಾಪಕ್ಕೆ ತಡೆಯಲಾರದೆ ಬಳಿರೆ ಕುಲ ಜೈಲಾಂತ್ರಿಗಳೆಲ್ಲ ಕೆತ್ತಿ ಹೀಡಾಡಲೇ. ಚಿತ್ತ ಚಂಚಲದಿ ಬುಗಿಲ್ಲನ್ನು ತೇಳುವ ಎಣ್ಣೆಯ ಗೋಪಾರವಸಕ್ಕೆ ಬಳಿರೆ ಸರಣಿಗಳೆಲ್ಲ ನಿರ್ಜರ ಮಾಡಿಬಿಡಲೇ. ನಿನ್ನೊಡಲೊಳಗೆ ಕಡುಬೇದ ವಹಿಸಿ ನಾಂ ಪಡೆದ ಮಗನನ್ನು ಕೌರವಲ ಪಡೆಯೊಳಗೆ ಹಡಗಿಸಿದೆಯ ಕಡಲ ಶಯನ. ಮುಂದೇನು ಮಾಡಿರುವಿ ಯೋಚನಾ? ಎಲ್ಲ ಸಾರಥಿ ದೇವ, ನರನಿಗೆ ಮಗನ ಕಡುದುಮ್ಮಾನವು ರಂಜಿಸಿತು. ಹೌದು ದೇವ. ಈಗ ಮೂರ್ಛೆಗವೆಲ್ಲ ಎನ್ನೇನೆಂದರೂ ನನಗೆ ಚಿಂತೆ ಇಲ್ಲ. ಹಾ, ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡವು ಒಡೆಯಿತೆಂಬಂತೆ ಹಾ, ಸುರನಗರಿಯು ನಡಗಿ ಸುರೇಶ್ವರನು ಇದೇನು ದಾಳಿ ಎಂದು ಹಾರನು ನೆನೆದನು. ಹೌದೇನು ದೇವ? ಧಾತ್ರಿಯಂ ಪತ್ತ ಆದಿಶೇಷನು ತತ್ತರಗೊಂಡನು. ಮೃತ್ಯುವು ಪರಮೇಶ್ವರನ ಮೊರೆ ಹೊಕ್ಕಂತಾಯಿತು. ಹಾ, ಸುರನರ ಗರುಡ ಗಂಧರ್ವಾದಿಗಳೆಲ್ಲ ಭಯಭ್ರಾಂತರಾದರು ಏನು? ಹಾ, ಧರ್ಮಜ, ಯಾವತ್ ರಾಜಾದಿರಾಜರು ಭೋಗ ಭಾಗ್ಯಗಳನ್ನು ಬಿಟ್ಟು ಈ ಪಲಾಯನಕ್ಕೆ ಮೈಕೊಟ್ಟರು. ಹಾ, ಸಾಕು ಸಾಕು ಯುಧಿಷ್ಠಿರನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವೆ. ಹಾ,
ಈ ಸಮಯದಲ್ಲಿ ನಾನು ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ಲೇಸಾಗಿ ಹೋಯಿತು. ಹೌದೇನು ದೇವ? ಅರ್ಜುನನ ಕೋಪವು ಮೇರೆ ತಪ್ಪಿತು ಸಾರಥಿ. ಇನ್ನು ನಾನು ಮೆಲ್ಲಗೆ ಜಾರಿಕೊಳ್ಳುವಂತಾಗಲಿ ದೇವ. ಧರ್ಮಜ